ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಿಸ್ಟರ್ ಒಬ್ರು ಆಲ್ರೆಡಿ ಒಂದು ಪ್ಲೇನ್ ಬ್ಲೌಸ್, ಕಟೋರಿ ಬ್ಲೌಸ್ ತೋರಿಸಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋ. ಆಲ್ರೆಡಿ ನಾನೊಂದು ನಂದೇನೆ, ಇವಾಗ ಬೇರೆಯವ್ರದ್ದು ಯಾರ್ದು ಇಲ್ಲ ಕಟೋರಿ ಬ್ಲೌಸು, ಅದಕ್ಕೋಸ್ಕರ ನಾನು ಬ್ಲೌಸ್ ತಗೊಂಡಿದ್ದೀನಿ. ಇದೊಂದು ಡಿಸೈನ್ ಬ್ಲೌಸು, ನೆಟ್ಟೆಡ್ ಡಿಸೈನ್ ಬ್ಲೌಸ್ ಈ ಥರ ಹೊಲಿತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೆಟ್ಟೆಡು ಅಂದರೆ ಒಳಗಡೆ ಡಿಸೈನ್ ಮಾಡಿ ಮೇಲೆ ಟ್ರಾನ್ಸ್ಪರೆಂಟ್ ಮಾಡಿರುವಂಥದ್ದು ನೋಡಿ. ಈ ರೀತಿ ಬರುತ್ತೆ ಡಿಸೈನು. ಇದು ಟ್ರಾನ್ಸ್ಪರೆಂಟ್, ಇಲ್ಲಿ ಕಾಣಿಸುತ್ತೆ ಡಿಸೈನ್. ಓಕೆನಾ? ಹಾಕೊಂಡ್ರೆ ಕಾಣಿಸ್ತಾ ಇದೆಯಾ? ಈ ಥರ ಒಂಥರ ಇಲ್ಲಿ ಕರು ಡಿಸೈನ್ ಇದೆ. ಒಳಗಡೆ ಕರು ಡಿಸೈನ್ ಇಟ್ಟು ಮೇಲೆ ಸುಮ್ಮನೆ ರೌಂಡ್ ನೆಕ್ ಇಟ್ಟಿದ್ದೀನಿ. ಒಂಥರ ಇಲ್ಲಿ ಕರು ಡಿಸೈನ್ ಇಟ್ಟಿದ್ದೀನಿ. ಓಕೆನಾ? ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ. ನೆಟ್ಟೆಡ್ ಬ್ಲೌಸಲ್ಲಿ ಬೇಕಾದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಮೇಲೆ ನೆಟ್ಟೆಡ್ ಇರುತ್ತೆ, ಒಳಗಡೆ ಈ ಡಿಸೈನ್ ಬರುತ್ತೆ. ಆ್ಯಕ್ಚುಲಿ ಅಂದರೆ ಈ ಥರ ಅಲ್ಲ, ಇನ್ನು ಬೇರೆ ಡಿಸೈನ್ ಒಂದು ಕೊಟ್ಟಿದ್ದಾರೆ. ಬೇಕಾದ್ರೆ ಅದದ್ದು ನಾನು ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಅಂದರೆ ನೆಟ್ಟೆಡಲ್ಲೇ ಬೇರೆ ಡಿಸೈನ್, ಅಂದರೆ ಅದು ಬೋಟ್ ನೆಕ್ ಡಿಸೈನ್ ಬಂದೈತೆ, ತೋರಿಸ್ತೀನಿ. ಆಮೇಲೆ ಮತ್ತೆ ಒಬ್ಬರು ನನಗೆ ಜಿಪ್ಪು ಮತ್ತು ಒಂದು ಬ್ಲೌಸ್ ಪೀಸ್ ಬೇಕು ಅಂತ ಎರಡು ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಸಿಸ್ಟರ್, ನೀವು ನನಗೆ ಆ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಒಂದು ಮೆಸೇಜ್ ಹಾಕಿ. ನೀವು ಮೆಸೇಜ್ ಹಾಕಿದ್ರೆ ನನ್ನ ಅಮೌಂಟ್ ಎಷ್ಟು, ಏನು, ಯಾವ್ದು ಬೇಕು ಅಂತ ಕೇಳ್ಬೋದು. ನೀವು ಏನು ಹೇಳಲಿಲ್ಲ ಅಂದರೆ ನನಗೆ ಹೆಂಗೆ ಗೊತ್ತಾಗಬೇಕು ಅಲ್ವಾ? ನೀವು ಹೇಳಿದ್ರೆ ನಾನು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಹಿಂಗೆ ಬೇಕು ನನಗೆ ಅಂತ ಮೆಸೇಜ್ ಮಾಡಿದ್ರೆ ನಾನು ಎಷ್ಟು ಅಮೌಂಟು ಏನು ಅಂತ ಹೇಳ್ತೀನಿ. ನೀವು ಅಷ್ಟು ಪೇ ಮಾಡಿದ್ರೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಓಕೆನಾ? ಟೆನ್ಷನ್ ಏನು ಬೇಡ, ನಿಮ್ಗೆ ಕೊರಿಯರ್ ಆರಾಮಾಗಿ ಬಂದು ಸೇರುತ್ತೆ. ನೀವು ಬೇಕು ಅಂದರೆ ಕಮೆಂಟ್ ಹಾಕಿ. ನಾನು ಸುಮ್ಮನೆ ಕಳಿಸಿ ಅಂದರೆ ನಾವೆಲ್ಲ ಕಳ್ಸೋದಲ್ವಾ? ನೀವು ಆರಾಮಾಗಿ ಅಡ್ರೆಸ್ ಎಲ್ಲ ಬೇಕು ಕಳ್ಸೋಕೆ, ಸುಮ್ಮನೆ ಕಳ್ಸೋಕ್ಕಾಗುತ್ತಾ? ಹಾಗಾಗಿ ನೀವು ಅದಕ್ಕೆ ನಾನು ನಂಬರ್ ಹಾಕಿ ಕೊಟ್ಟಿದ್ದೀನಿ, ವಾಟ್ಸಪ್ ನಂಬರು. ಅದಕ್ಕೆ ಹಾಯ್ ಅಂತ ಕಳಿಸ್ಬಿಟ್ಟು ನನಗೆ ಈ ಥರ ಬೇಕಾಗಿತ್ತು, ಅಮೌಂಟ್ ಎಷ್ಟು ಅಂತೆಲ್ಲ ಹೇಳಿದ್ರೆ ನಾನು ಹೇಳ್ತೀನಿ. ಓಕೆನಾ? ಮತ್ತೆ ಇವಾಗ ಒಂದು ಪ್ಲೇನ್ ಬ್ಲೌಸ್ ತೊಗೊಂಡಿದ್ದೀನಿ. ಇದು ಮಾಮೂಲಿ ಬ್ಲೌಸ್ ಹೇಗೆ ಕಟ್ ಮಾಡ್ತೀವೋ ಸೇಮ್ ಅದೇ ಮೆಥಡಲ್ಲೇ ಮಾಡ್ಕೊಳ್ಳೋದು. ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ತೋರಿಸ್ತೀನಿ. ನೀವೇನಾದರೂ ಫ್ರಂಟಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಮಾಮೂಲಿ ಬ್ಯಾಕ್ ತೋರಿಸ್ತೀನಿ. ಫ್ರಂಟಲ್ಲಿ ಬಂದ್ಬಿಟ್ಟು ಪೇಪರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನೋಡಿ, ಮಾಮೂಲಿ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಓಕೆನಾ? ಅಂದರೆ ಇದು ನಮಗೆ ಆಗಿರೋದ್ರಿಂದ ನಾನು ವಿಡಿಯೋಗೋಸ್ಕರನೇ ಇದನ್ನು ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು. ಓಕೆನಾ? ಇದು ಕೆಳಗಡೆ ಒಂದು 2 ಇಂಚು ನೀವು ಮಾಮೂಲಿ ಮಾರ್ಜಿನ್ ಬಿಡ್ಬೇಕಾಯ್ತು. ಇದು ಪ್ಲೇನ್ ಬ್ಲೌಸು ಅಂತ, ಪ್ಲೇನ್ ಬ್ಲೌಸ್ ಅಂತ ಕೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಇದಕ್ಕೆ ಲೈನಿಂಗ್ ಹಾಕ್ತೆ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೀವು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ ಆದರೆ ಸಾಕು. 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಲೌಸ್ನ ಲೆಂತ್ ತಗೊಳ್ಳಿ. ಎಷ್ಟಿದೆ ಬ್ಲೌಸ್ನ ಲೆಂತು ನೋಡ್ಕೊಳ್ಳಿ. ಮಾಮೂಲಿ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರಿಂದ ತಗೊಳ್ಳಿ. ಇಲ್ಲಿಂದ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡಿ ತಗೊಳ್ಳಿ. ಓಕೆನಾ? ಇದು ಬಂದ್ಬಿಟ್ಟು 14.25 ಬರುತ್ತೆ. ಓಕೆನಾ? 14.25. ಸ್ವಲ್ಪ ಹೈಟ್ ಇದ್ದಾರೆ ಅಂದರೆ 14.25 ಬೇಕು. ನಾವು ಹೈಟ್ ಇರೋದ್ರಿಂದ ನಮ್ಗೆ 14.25 ಬೇಕು. 14.25 ಸ್ಟಿಚಿಂಗ್ ಅರ್ಧ ಇಂಚು. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನ ನಾನು ಅದಕ್ಕೆ ವೈಟ್ ಬಳಪದಲ್ಲೇ ತೋರಿಸ್ತಾ ಇದ್ದೀನಿ, ಕಾಣಿಸ್ಲಿ ನಿಮಗೆ ಅಂತ. ಓಕೆನಾ? ಇದಿಷ್ಟು ಆಯಿತು. ಇವಾಗ ಇಲ್ಲಿ ಡೀಪ್ನ ಈ ಮಾಮೂಲಿ ಈ ಥರ ಇಟ್ಕೊಂಡು ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಇಟ್ಕೊಳ್ಳಿ. ಓಕೆನಾ? ಈ ಥರ ಫೋಲ್ಡ್ ಮಾಡಿ ಇದು ಎಷ್ಟಿದೆ ನಿಮ್ಗೆ ಅಷ್ಟಕ್ಕೆ, ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಓಕೆನಾ? ಈ ಥರ ಮಾರ್ಕ್ ಮಾಡಿಕೊಂಡು ಏನಿದೆ ಅದು ಮಾರ್ಕು ಮೇಲೆ ಒಂದು 1/4 ಇಂಚು, ಅರ್ಧ ಇಂಚು ಮೇಲೆ ಇಟ್ಕೊಳ್ಳಿ. ಯಾಕೆಂದರೆ ನಾವು ಇಲ್ಲೂ ಕಟ್ ಮಾಡಿದ್ರೆ ಇನ್ನೂ ಕೆಳಗಡೆ ಆಗಿಬಿಡುತ್ತೆ. ಇಲ್ಲಿಂದ ಮೇಲೆ ತಗೋಬೇಕು. ಒಂದು ಅರ್ಧ ಇಂಚ್ ಮೇಲೆ ತಗೊಂಡ್ರೆ ನಾವು ಅಲ್ಲಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಮಾಮೂಲಿ ನಮ್ಗೆ ಮೆಜರ್ಮೆಂಟು ಬರುತ್ತೆ. ಓಕೆನಾ? ಇದಿಷ್ಟು ಆಯಿತು. ಒಂದು ನಿಮಿಷ. ಇದು ಬಂದ್ಬಿಟ್ಟು 38 ಎದೆ ಸುತ್ತಳತೆಯ ಬ್ಲೌಸ್. ಓಕೆನಾ? ಎದೆ ಸುತ್ತಳತೆ ಬಂದ್ಬಿಟ್ಟು 38 ಇದೆ. ಓಕೆನಾ? ಎದೆ ಸುತ್ತಳತೆ ಬಂದ್ಬಿಟ್ಟು 38 ಇದೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ 2 ಇಂಚ್ ಇಟ್ಕೋತೀನಿ. ನೆಕ್ ಬಿಡ್ತು 2. ಇಲ್ಲಿ ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿ 2.5 ಇದೆ, 2.5 ಇದೆ. ನಾನು 3 ಇಂಚ್ ಇಲ್ಲಿ ಇಟ್ಕೋತೀನಿ. ಓಕೆನಾ? 3 ಇಂಚ್ಗೆ ಸ್ಟಿಚಿಂಗ್ ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ? 3 ಇಂಚಿಗೆ ಮಾರ್ಕ್ ಮಾಡಿ. ಇದು ಎಷ್ಟಿದೆ ಟೋಟಲು? 5.25 ಇದೆ. ಇದು 3.25 ಇದೆ. 2.5. ಇದು 3.25 ತಗೊಂಡಿದ್ದೀನಿ. 3.25 ಇದೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು 3.25 ಇದೆ. 3.25 ಇದು 2 ಇಂಚು. ಓಕೆನಾ? ಟೋಟಲ್ ಬಂದು 5.25 ಇದೆ. ಇದೇ 5.25 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಆಯಿತು.
ಮತ್ತೆ ಇದು ಬಂದ್ಬಿಟ್ಟು ಸೊಂಟದ ಸುತ್ತಳತೆ ತಗೊಳ್ಳೋಣ. ಸೊಂಟ ಸುತ್ತಳತೆ ಯಾವಾಗ್ಲೂ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ. ಈ ತರ ಉಕ್ಸ್ಪಟ್ಟಿ ತಗೊಂಡು ಈ ತರ ಉಕ್ಸ್ಪಟ್ಟಿ ಏನಿದೆ ಈ ರೀತಿ ಇಲ್ಲಿಂದ ಈ ರೀತಿ ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ. ಈ ರೀತಿ ನೀಟಾಗಿ ಮೆಜರ್ಮೆಂಟ್ನ ತಗೊಳ್ಳಿ. ಒಂದೇ ಲೆವೆಲ್ ಇಟ್ಕೊಳ್ಳಿ, ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು, ಜಾಸ್ತಿ ಲೂಸು ಕೊಡಬಾರ್ದು. ಇಲ್ಲಿಂದ ಬಂದು ಇಲ್ಲಿಂದ ಇದು ನೀವು ಫೋಲ್ಡ್ ಮಾಡ್ಕೊಂಡು ತಗೊಳ್ಳಿ. ಯಾಕೆ ಐಪಟ್ಟಿನ ತಗೋಬಾರ್ದು, ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಇಲ್ಲಿಂದ 1 ಇಂಚ್ ಜಾಸ್ತಿ ಆಗ್ಬಿಡುತ್ತೆ, ತಗೋಬಾರ್ದು. ಇಲ್ಲಿಗೆ ಬಂದು ನಮ್ಗೆ 30 ಇಂಚ್ ಇದೆ. ಓಕೆನಾ, 30 ಇಂಚನ್ನ 4 ಭಾಗ ಮಾಡ್ಕೊಳ್ಳಿ. ಈ ತರ ಇದೆ 30 ಇಂಚನ್ನ ಈ ರೀತಿ 4 ಭಾಗ ಮಾಡಿ. ಓಕೆನಾ, ಈ ರೀತಿ 4 ಭಾಗ ಮಾಡಿದಾಗ ನಮಗೆ 7.5, 1 ಪಾಯಿಂಟ್ ಕಡಿಮೆ 7.5 ಇದೆ. ಓಕೆನಾ, 7.5 ಅಂತಾನೆ ಹಾಕೋತೀನಿ. 7.5 ಮಾರ್ಕ್ ಮಾಡಿ. 1 ಇಂಚು ಡಾಟ್ಗೆ. ಓಕೆನಾ, 2 ಇಂಚು ಸ್ಟಿಚಿಂಗಿಗೆ. ಇದಿಷ್ಟು ಆಯ್ತು. ಈಗ ಇದನ್ನ ಇಲ್ಲಿ ಕಂಕ್ಳ ಹತ್ರ ಎಷ್ಟು ಬರುತ್ತೆ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿ ಕಂಕ್ಳು ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿವರೆಗೂ ಇದು ಎಷ್ಟಿದೆ ಈ ತರ ಇದನ್ನೇ ಇಟ್ಕೊಂಡು ಇದರ ಅಳತೆ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಅಳತೆ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಇದನ್ನ ಆದ್ಮೇಲೆ ಈಗ ಇದನ್ನ ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆಯಿಂದ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಕಾಣಿಸ್ಲಿ ಅಂತ ಸ್ವಲ್ಪ ಡಾರ್ಕ್ ಆಗೇ ಆಗ್ತಾ ಇದ್ದೀನಿ, ಕಾಣಿಸಲ್ಲ ಅಂದ್ಬಿಟ್ಟು. ಓಕೆನಾ, ಇವಾಗ ಇಲ್ಲಿಂದ ಬಂದ್ಬಿಟ್ಟು ನಿಮ್ಗೆ ಡೀಪು ಬ್ರಾಡ್ ಆಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಓಕೆನಾ, ನೀವು ಇಲ್ಲಿ ಬ್ರಾಡ್ ಮಾಡಿದ್ರೆ ಇಲ್ಲಿ ಕಮ್ಮಿ ಮಾಡ್ಕೋಬೇಕಾಗ. ಅದಕ್ಕೆ ನಾನು 2 ಇಂಚ್ ತಗೊಂಡಿರೋದು, ಇದು ಬ್ರಾಡ್ ಬರುತ್ತೆ, ಅದಕ್ಕೆ 2 ಇಂಚ್ ತಗೊಂಡಿದ್ದೀನಿ. ಓಕೆನಾ, ಇಲ್ಲಿಂದ ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಾನು ಸ್ವಲ್ಪ ಬ್ರಾಡಾಗಿ ಹಾಕೋತೀನಿ, ಹಂಗಾಗಿ 3 ಇಂಚಿಗೆ ತಗೊಂಡಿದ್ದೀನಿ. 3 ಇಂಚಿಂದ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡೋಣ. ಓಕೆನಾ, ಇಲ್ಲಿಂದ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ನನ್ಗೆ ಮಾರ್ಕ್ ಕಾಣಿಸ್ಲಿ ಅಂತ ಡಾರ್ಕ್ ಆಗಿ ಹಾಕ್ತಾ ಇದ್ದೀನಿ. ಇಲ್ಲಿಂದ ರೌಂಡ್ ಶೇಪ್ ಕೊಟ್ಕೋತೀನಿ ನಾನು. ಓಕೆನಾ, ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕು ಅದು ಕೊಟ್ಕೊಳ್ಳಿ. ನಾನು ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು 38 ಇಂಚ್. ಓಕೆನಾ, 38 ಇಂಚ್. 38 ಇಂಚ್ನ 4 ಭಾಗ ಮಾಡಬೇಕು. ಈ ತರ ತಗೊಳ್ಳಿ, 4 ಭಾಗ ಮಾಡ್ಕೊಳ್ಳಿ. ಈ ರೀತಿ 4 ಭಾಗ ಮಾಡಿದ್ರೆ ನಿಮ್ಗೆ 9.5 ಬರುತ್ತೆ. ಈ 9.5ನೇ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇದು 9.5. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ. ಇಷ್ಟೇನೆ. ಓಕೆನಾ, ಇಷ್ಟೇ. ಇದಾಯ್ತು. ಇವಾಗ ಇಲ್ಲಿಂದ ರೌಂಡ್ ಶೇಪ್ ಕೊಡಿ. ಇಲ್ಲಿಂದ 1 ಇಂಚಿಗೆ ರೌಂಡ್ ಶೇಪ್ ಕೊಡಿ. ಈ ರೀತಿ ಒಂದು ರೌಂಡ್ ಶೇಪ್ ಕೊಡಿ. ಓಕೆನಾ, ನಿಮ್ಗೆ ಎಷ್ಟು ಡೌಟ್ ಆದ್ರೆ ಇದು ಬ್ಲೌಸ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ. ಹಿಂದೆ ಬರುತ್ತಲ್ಲ, ಹಿಂದೆ ಬ್ಯಾಕ್ ಪೀಸ್ ಇಲ್ಲಿಂದ ತಗೊಳ್ಳಿ, ಮುಂದೆ ಪೀಸಲ್ಲಿ ತಗೋಬೇಡಿ. ಶೇಪ್ ತೆಗ್ದಿರ್ತೀವಿ, ಇಲ್ಲಿ ಹಿಂದೆ ಪೀಸ್ ಇರುತ್ತಲ್ಲ ಹಿಂದೆ ಕಡೆ, ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ಇದನ್ನ ಅಳತೆ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಬಿಟ್ಟು ಈ ರೀತಿ ನೀಟಾಗಿ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಇಟ್ಕೊಳ್ಳಿ. ಓಕೆನಾ, ಅದು ಕರೆಕ್ಟಾಗಿದ್ರೆ ಸರಿ, ಏನಾದ್ರು ಕಮ್ಮಿ ಇದ್ರೆ ನೋಡ್ಕೊಂಡು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಲ್ಲಿಂದ ಇದು ಸ್ವಲ್ಪ 1/2 ಇಂಚು ಇದಿದೆ, 1/4 ಇಂಚು ಮೇಲ್ ಮಾಡ್ತೀನಿ. ಓಕೆನಾ, 1/4 ಇಂಚು ಮೇಲ್ ಮಾಡೋಣ. ಯಾಕೆಂದ್ರೆ ಸ್ವಲ್ಪ ಇದಾಗ್ತಾ ಇದೆ, ಅದಕ್ಕೆ ಈ ರೀತಿ ಜಾಸ್ತಿ ಬಂದಾಗ ಮೇಲ್ ಮಾಡ್ಕೊಳ್ಳಿ. ಓಕೆನಾ, ಕಮ್ಮಿ ಬಂದ್ರೆ ಕೆಳಗಡೆ. ಇದು ಜಾಸ್ತಿ ಬರ್ತಾ ಇದೆ ಹಂಗಾಗಿ ಮೇಲಕ್ಕೆ ತಗೋಬೇಕು, ಕಮ್ಮಿ ಬಂದ್ರೆ ಕೆಳಗಡೆ ತಗೋಬೇಕು. ಓಕೆನಾ, ಈ ರೀತಿ ಮತ್ತೆ ಇಟ್ಕೊಂಡು. ಓಕೆನಾ, ಈ ರೀತಿ ಇಟ್ಕೊಂಡು ನಾನು ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ನೋಡಿ ಇವಾಗ ಕರೆಕ್ಟಾಗಿ ಬಂತು. ನೋಡಿ ಕರೆಕ್ಟಾಗಿ ಬಂತು. ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, 5 ಇಂಚ್ ಇದೆ ಇದು. ಓಕೆನಾ, ಈಗ ರೆಡಿ ಆಯ್ತು. ಇವಾಗ ಇದು ರೆಡಿ. ಈಗ ಇದು ಕಟ್ ಮಾಡ್ಕೊಂಡ್ಬಿಡೋಣ. ಸಿಸ್ಟರ್ ಕೇಳಿದ್ರು ಅಂದ್ಬಿಟ್ಟು ನಾನು ಅದಕ್ಕೆ ಫಾಸ್ಟಾಗಿ, ಅದು ನಮ್ಮದೇ ಬ್ಲೌಸು ಬೇರೆಯವ್ರದ್ದಲ್ಲ, ಆದರೂ ಅವರು ಬೇಗ ಹಾಕಿ ಅಂತ ಕೇಳ್ಕೊಂಡಿರೋದಕ್ಕೋಸ್ಕರ ಅದಕ್ಕೆ ಇವತ್ತೇ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನನಗೆ ಟೈಮ್ ಇಲ್ಲ, ನಾಳೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಂಗಾಗಿ ನಾಳೆ ನಾಳಿದ್ವರೆಗೂ ಅವ್ರು ವೆಯ್ಟ್ ಮಾಡಲ್ಲ ಅನ್ಕೋತೀನಿ. ಆಲ್ರೆಡಿ ಮೆಸೇಜ್ ಮಾಡಿಬಿಟ್ಟಿದ್ದಾರೆ ಪಾಪ. ಅದಕ್ಕೋಸ್ಕರ ಇವಾಗ ಈ ರೀತಿ ತಿರುಗಿಸ್ಕೊಂಡು ಮಾಮೂಲಿ ಇದು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದ್ರು ಆ ಕಡೆ ಕೆಲಸ ಇರುತ್ತೆ ಅಂದರೆ ಗುಂಡು ಪಿನ್ ಹಾಕ್ಕೊಳ್ಳಿ. ಓಕೆನಾ, ಈಗ ಮಾಮೂಲಿ ಈ ರೀತಿ ಕಟ್ ಮಾಡಿಕೊಂಡು
ಆ್ಯಕ್ಚುಲಿ ಇದಕ್ಕೆ ಲೈನಿಂಗ್ ಹಾಕಬೇಕು, ಆದರೆ ನಾನು ಲೈನಿಂಗ್ ಹಾಕ್ತಿಲ್ಲ, ಯಾಕಂದರೆ ಅವ್ರು ಪ್ಲೇನ್ ಬ್ಲೌಸ್ ಕೇಳಿದಾರಲ್ಲ, ಅದಕ್ಕೋಸ್ಕರ ಲೈನಿಂಗ್ ಹಾಕ್ತೇನೆ, ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ. ಓಕೆನಾ ನೋಡಿ ಫ್ರೆಂಡ್ಸ್, ಫಸ್ಟ್ ಈ ಥರ ಒಂದು ಪೇಪರಲ್ಲಿ ಕಟ್ ಮಾಡ್ಕೊಂಬಿಡಿ, ಆಮೇಲೆ ನಿಮಗೆ ಈಸಿಯಾಗಿ ಆಗುತ್ತೆ. ಓಕೆನಾ, ಈ ಥರ ಇಟ್ಕೊಳ್ಳಿ. ಮಾಮೂಲಿ ನೀವು ಹೇಗೆ ಬ್ಲೌಸ್ ಕಟ್ ಮಾಡ್ತೀವಿ ಸೇಮ್ ಅದೇ ಮೆಥಡು, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಈ ರೀತಿ ಮಾಮೂಲಿ ಬ್ಲೌಸ್ ಹೇಗಿದೆ ಹಾಗೆಯೇ ನೀವು ಹೇಗೆ ಕಟ್ ಮಾಡ್ತೀರೋ ಮಾಮೂಲಿ ಬ್ಲೌಸ್ನ ಅದೇ ರೀತಿಯೇ ಈ ರೀತಿ ಕೈ ಇಟ್ಕೊಳ್ಳಿ. ಇದಕ್ಕೆ ನಾನು ಹೇಳ್ದಂಗೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ಇಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ. ಇದು ಒಂದೊಂದು ಪಿನ್ ಹಾಕ್ಕೊಳ್ಳಿ, ಈ ರೀತಿ ಹಾಕ್ಕೊಂಡು ಈಗ ಈ ಕಡೆ ಬಿಟ್ಬಿಡಿ, ಈ ಕಡೆ ಸುತ್ತ ಕಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ, ಹಾಕ್ಕೊಂಡು ಮತ್ತೆ ಈ ಕಡೆ ಏನಿದೆ ಹಾಗೇನೆ ಕಟ್ ಮಾಡ್ಕೊಳ್ಳಿ. ಮಾಮೂಲಿ ಇಲ್ಲಿ ಡಾಟ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ, ಅರ್ಧ ಇಂಚು ಇಲ್ಲಿ 1 ಇಂಚು. ಇಲ್ಲಿ ಮಾಮೂಲಿ ಈ ಬ್ಲೌಸ್ ನಾವು ಹೇಗೆ ಕಟ್ ಮಾಡ್ತೀವಿ ಸೇಮ್ ಅದೇ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಇದನ್ನ ತೆಗೆದ್ಬಿಡೋಣ, ಇದು ಸೈಡ್ಗೆ ಇಟ್ಬಿಡೋಣ. ಈಗ ಇದು ಬಂದ್ಬಿಟ್ಟು ಶೇಪ್ ತೆಗಿಬೇಕು. ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇದು ಬಂದ್ಬಿಟ್ಟು ಫ್ರಂಟು, ನಿಮ್ಗೆ ಎಷ್ಟು ಇದೆ ಫ್ರಂಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಮಾಮೂಲಿ ಫ್ರಂಟ್ ಎಷ್ಟು ಬೇಕು ಅದನ್ನ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಬರುತ್ತೆ. ನಾನು ಹಿಂಗೆ ಕಾಣಿಸ್ಲಿ ಅಂತ ನಾನು ಸ್ವಲ್ಪ ಡಾರ್ಕಾಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ಲಿ ಅಂತ. ಓಕೆನಾ, ಇಷ್ಟ ಆಯಿತು. ಮಾಮೂಲಿ ಇವಾಗ ಡಾಟ್ ಪಾಯಿಂಟು ಇದು ಎಷ್ಟುದ್ದ ಬೇಕು ನೋಡ್ಕೊಬಿಡೋಣ. ನೋಡಿ ಮಾಮೂಲಿ ಇದು 10.5 ಇದೆ, 10.5 14.25. ಓಕೆನಾ, ಇದು 10.5 ಡಾಟ್ ಪಾಯಿಂಟು, 10.5 ಇದು 14.25. ಓಕೆನಾ, 14.25ಗೆ ಈ ರೀತಿ ಮಾರ್ಕ್ ಮಾಡೋಣ. ಓಕೆನಾ, ಇಷ್ಟ ಆಯಿತು. ಇವಾಗ ಇದಿಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗೇನು ಮಾಡಬೇಕಪ್ಪ ಅಂದರೆ, ಇದು 38 ಸೈಜಿನ ಎದೆ ಬ್ಲೌಸು, 38 ಸೈಜು. ಓಕೆನಾ, ಎದೆ ಸ್ಥಳದ ನೋಟ 38ಕ್ಕೆ ಇಲ್ಲಿ 6 ಇಂಚು ತಗೊಳ್ಳೋಣ. ಓಕೆನಾ, 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಈ ಶೇಪ್ ತೆಗೆದುಬಿಡ್ಬೇಕು. ಶೇಪ್ ಏನು ಮಾರ್ಕ್ ಮಾಡಿದೀವಲ್ಲ ಅದನ್ನ ತೆಗೆದುಬಿಡಿ. ಇಷ್ಟೇ. ಓಕೆನಾ, ಮತ್ತೆ ಹೇಗೆ ಇಟ್ಕೊಂಡು ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, 2 ಇಂಚು. ಓಕೆನಾ, ಮತ್ತೆ ಇಲ್ಲಿಂದ ಟೋಟಲ್ ಇದು 8 ಇಂಚು ಬರುತ್ತೆ. ಓಕೆನಾ, ಇದು ಹಿಂಗೆ ಮಾರ್ಕ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಮೇಲ್ಗಡೆಯಿಂದ 2.5 ಇಂಚು. ಓಕೆನಾ, 2.5, ಇಲ್ಲಿ 2 ಇಂಚು, ಇಲ್ಲಿ ಬಂದ್ಬಿಟ್ಟು 6 ಇಂಚು. ಇದಿಷ್ಟು ಮೇನ್ ಬೇಕಾಗಿರುವಂಥದ್ದು. ಓಕೆನಾ, ಈಗ ಇಲ್ಲಿಂದ ಇದನ್ನು ಈ ರೀತಿ ಶೇಪ್ ತಗೊಳ್ಳಿ, ಈಗ ತಗೊಂಡು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಬಂದು ಹಿಂಗೆ ಜಾಯಿಂಟ್ ಆಗಬೇಕು. ಓಕೆನಾ, ಇದು ಹಿಂಗೆ ಶೇಪ್ ತಗೊಳ್ಳಿ. ಓಕೆನಾ, ಈ ರೀತಿ ಬರುತ್ತೆ. ಇಷ್ಟೇನೆ ಇದು. ಇವಾಗ ಇದು ಸೇಮ್ ಇದೆಲ್ಲ ಹಂಗೆ ಎತ್ಕೊಳ್ಳಿ, ಇದನ್ನ ಮಾತ್ರ ಕಟ್ ಮಾಡ್ಕೋಬೇಕು, ಇದನ್ನ ಚೇಂಜ್ ಮಾಡ್ಕೋಬೇಕು. ಓಕೆನಾ, ಇದೆಲ್ಲ ಸೇಮ್ ಆಗೇ ಇರುತ್ತೆ. ಇದೊಂದನ್ನ ನಾವು ಕ್ರಾಸ್ ಪಟ್ಟಿಲಿ ತಗೋಬೇಕಾಗುತ್ತೆ. ಇದು ಯಾಕೆಂದ್ರೆ ಪ್ರಿನ್ಸ್ ಇದು ಕಟೋರಿ ಆಗಿರೋದ್ರಿಂದ ಇದು ಕ್ರಾಸ್ ಪಟ್ಟಿಲಿ ತಗೋಬೇಕು. ಅದಕ್ಕೋಸ್ಕರ ನಾವು ಪೇಪರಲ್ಲಿ ಕಟ್ ಮಾಡ್ಕೋಬೇಕು. ನೀವು ಸ್ವಲ್ಪ ಬಟ್ಟೆ ಜಾಸ್ತಿ ಇದೆ ಅಂದ್ರೆ ಡೈರೆಕ್ಟಾಗಿ ಬಟ್ಟೆಲ್ಲೇ ಕಟ್ ಮಾಡ್ಬೋದು. ಅದಕ್ಕೆ ಬಿಗಿನರ್ಸ್ಗಾದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ಪೇಪರಲ್ಲಿ ತೋರಿಸ್ತಾ ಇರೋದು. ಓಕೆನಾ, ಬ್ಯಾಕ್ ಎಲ್ಲ ಮಾಮೂಲಿ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಮಾತ್ರ ಒಂದು ನ್ಯೂಸ್ ಪೇಪರ್ ಏನೋ ತಗೊಂಡು ಈ ಥರ ನಾನು ಕ್ಯಾನ್ವಾಸ್ ತಗೊಂಡು, ಯಾಕೆಂದ್ರೆ ಕ್ಯಾನ್ವಾಸ್ ಏನೋ ತಗೊಂಡಿದ್ದೀನಿ ಕಾಣಿಸ್ಲಿ ನಿಮಗೆ ಅಂತ, ಮಾರ್ಕಿಂಗ್ ಎಲ್ಲ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ. ಓಕೆನಾ, ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ.
ಈ ರೀತಿ ಆಯಿತು. ಇವಾಗ ಇಲ್ಲಿಂದ ಬಂದ್ಬಿಟ್ಟು ಇದು ಎಷ್ಟಿದೆ ಇದು ನೋಡ್ಕೊಬಿಡೋಣ ಒಂದ್ಸಲ. ಇಲ್ಲಿಂದ ಇಲ್ಲಿ 1 ಇಂಚು ಇಷ್ಟಕ್ಕೆ ಬೇಕು, ಇಲ್ಲಿಂದ ಸ್ವಲ್ಪ ಒಂದು ಕ್ರಾಸಾಗಿ ತಗೊಳ್ಳೋಣ. ಓಕೆನಾ, ಅಷ್ಟೇ. ಇವಾಗ ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದೇ ಕಟೋರಿ. ಮತ್ತು ಇನ್ನು ಬಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಮತ್ತೆ ನಾವು ಇದನ್ನು ಬ್ಲೌಸ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿಂದ ಮಾಮೂಲಿ ಏನಿದೆ ಇದಕ್ಕೇನು ಇಲ್ಲಿ ಡಾಟ್ ಬರಲ್ಲ, ಹಂಗಾಗಿ ಇದು ಎಷ್ಟಿದೆ ಅಷ್ಟಕ್ಕೇನ ಒಂದು 1/2 ಇಂಚು ಸ್ಟಿಚಿಂಗ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಇದು ಒಂದು 1/2 ಇಂಚು ಮಾತ್ರ ಬಿಡಿ, ಯಾಕೆಂದರೆ ಇದು ನಮಗೆ ಡಾಟ್ ಗಿಟ್ ಏನು ಬರಲ್ಲ. ಓಕೆನಾ, ಅದಕ್ಕೆ ನೋಡಿ ಈ ರೀತಿ ಬರುತ್ತೆ. ಓಕೆನಾ, ಇವಾಗ ಇದು ಸೈಡ್ಗೆ ಇಡೋಣ. ಇವಾಗ ಇದು ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಈ ಪೀಸ್ನ, ಇತ್ತಾಗ ಓಪನ್ ಇರೋದು ನಮ್ಮ ಕಡೆ, ಕ್ಲೋಸ್ ಇರೋದು ಆ ಕಡೆ. ನೀಟಾಗಿ ಇದನ್ನ ಇಟ್ಕೊಂಡು ಇವಾಗ ಇದನ್ನ ಈ ರೀತಿ ಇಟ್ಕೋಬೇಕು. ಈಗ ಇದನ್ನ ಈ ರೀತಿ ಇಟ್ಕೊಳ್ಳೋಣ. ನಿಮ್ಗೆ ಇದು ಬಟ್ಟೆ ನೋಡ್ಕೊಂಡು ಇಟ್ಕೊಳ್ಳಿ, ಯಾಕೆಂದ್ರೆ ಕ್ರಾಸ್ ಇರುತ್ತೆ. ಹೀಗೆ ಏನ ಏನ ಟ್ಯಾಬ್ ಇವತ್ತಾಗಲ್ಲ, ನಾಳೆ ತಗೋ. ಈಗ ಆಗಲ್ಲ. ಇದು ಕ್ರಾಸ್ ಆಗಿ ಬರಬೇಕು. ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ತಗೋಬೇಕು. ಇದು ಸ್ಲೀವ್ಸ್ ಬೇಕು ಬಟ್ಟೆ, ನಮಗೆ ನೋಡ್ಕೊ ಈ ರೀತಿ ಇಟ್ಕೊಂಡು ಫಸ್ಟ್ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಇದಕ್ಕೂ ಬಟ್ಟೆ ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ. ನೀವು ಎರಡಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ಆ ಕಡೆ ಈ ಕಡೆ ಇದು ಮಾಡಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಓಕೆನಾ, ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ಏನು ಚೇಂಜಸ್ ಇಲ್ಲ, ಇದರಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇದಿಷ್ಟು ರೆಡಿ ಐತಿ. ಸೈಡ್ ಇಡೋಣ. ಇದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಸ್ಲೀವ್ಸ್ ಬೇಕು ಬಟ್ಟೆ. ನಾನು ಅದಕ್ಕೆ ಹೇಳಿದ್ದು ಕಟೋರಿ ಬ್ಲೌಸ್ಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು. ಈ ಥರ ಮೂಲೆ ಇರುತ್ತಲ್ಲ ಅದನ್ನೇ ತೊಗೋಬೇಕಾಗುತ್ತೆ ನೀವು, ಇಲ್ಲ ಈ ಥರ ತೊಗೋಬೇಕಾಗುತ್ತೆ. ಓಕೆನಾ, ಇಲ್ಲ ಹಿಂಗೆ ತೊಗೋಬೇಕು, ಇಲ್ಲ ಹಿಂಗೆ ತೊಗೋಬೇಕು. ಯಾಕಂದರೆ ಸ್ಲೀವ್ಸ್ಗೆ ಬೇಕಾಗಿರೋದ್ರಿಂದ ಇಲ್ಲೇ ತೊಗೊಳ್ಳೋಣ. ಓಕೆನಾ, ಸ್ವಲ್ಪ ಇಲ್ಲಿ ನಮ್ಗೆ ಬಟ್ಟೆ ಜಾಸ್ತಿ ಬೇಕು. ಈ ಕಡೆ ಬಟ್ಟೆ ಇರಬೇಕು. ಆ ಥರ ಇಟ್ಕೊಳ್ಳಿ. ಈ ಥರ ಹಿಂಗೆ ಕ್ರಾಸಾಗೇ ಬರಬೇಕು. ಓಕೆನಾ, ಇದು ಕಟೋರಿ ಬ್ಲೌಸ್ ಅಂದರೆ ಈ ಥರ ಕ್ರಾಸಾಗಿ ಇಟ್ಕೊಳ್ಳೋದೆ ಇದು. ಓಕೆನಾ, ಇದು ಮಾಮೂಲಿ. ಇದು ಹೇಗಿದೆ ಫಸ್ಟ್ ಇದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೇನೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆನೂ ಬಟ್ಟೆ ಬೇಕು, ಈ ಕಡೆನೂ ಬಟ್ಟೆ ಇರಬೇಕು, ಕೆಳಗಡೆನೂ ಇರಬೇಕು. ಆ ಥರ ಬೇಕು ನಮಗೆ ಇದು. ಅದಕ್ಕೆ ಕಟೋರಿ ಬ್ಲೌಸ್ ಅಂದರೆ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ. ಆಮೇಲೆ ಇದು ಕಟ್ಟಿಂಗೇ ಬೇರೆ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಓಕೆನಾ, ಸ್ಟಿಚಿಂಗು ಅಷ್ಟೇ ಜಾಸ್ತಿ ಇರುತ್ತೆ. ಇದು ನೀವೆಲ್ಲೇ ಕಟೋರಿ ಬ್ಲೌಸ್ ಹೊಲಿಸ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ರೇಟ್ ಇರುತ್ತೆ. ನಮ್ಮ ಕಡೆ ಬರ್ತೇವೆ, ಆದರೆ ಜಾಸ್ತಿ ಅಂದ ತಕ್ಷಣ ಬೇಡ ಅಂತಾರೆ. ಮಾಮೂಲಿದೆ ಹೊಲ್ಕೊಡಿ ಅಂತಾರೆ, ಕಟೋರಿ ಹೊಲ್ಸಲ್ಲ ಯಾರು ಜಾಸ್ತಿ. ಓಕೆನಾ, ಇವಾಗ ಇದು ಈ ಕಡೆಯಿಂದ ಈ ಕಡೆಗೆ 1 ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ,
ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಇಲ್ಲಿಂದ 1 ಇಂಚ್ ಇದು ತೆಗೆದು ಬಿಡಿಬೇಕು ಅಂದರೆ ಇದೇನು ತೊಂದರೆ ಇಲ್ಲ. ಇವಾಗ ಮಾರ್ಕ್ ಮಾಡಿದ್ದೀವಲ್ಲ, ಈ ಕಡೆಯಿಂದ ಇಲ್ಲಿಗೆ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಇಲ್ಲಿ ತುದಿಗೆ ತೊಗೋಬಾರ್ದು, ಇಲ್ಲಿಗೆ ಮಾತ್ರ 1 ಇಂಚ್ ತೊಗೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟಿಂಗ್ ಬರಬೇಕು, ಈ ರೀತಿ. ಓಕೆನಾ? ಇಷ್ಟೇ. ಈ ಕಡೆಯಿಂದ 1 ಇಂಚು, ಈ ಕಡೆ 1.5 ಇಂಚಿಗೆ ಜಾಯಿಂಟ್ ಮಾಡ್ಕೊಳ್ಳಿ. 1.5 ಇಂಚು. ಓಕೆನಾ? ಇಲ್ಲಿ 1.5 ಇಂಚ್ಗೆ ಈ ರೀತಿ ತಗೊಂಡು ಇವಾಗ ಇದನ್ನ ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಡ್ಬೇಕು ಅಷ್ಟೇ. ನಾನು ಅದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲಿಂದ ಒಂದು ಅರ್ಧ ಇಂಚ್ ತಗೊಂಡು ಕ್ರಾಸಾಗೆ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಓಕೆನಾ? ಇಲ್ಲಿಂದ ಇಲ್ಲೇನು ಇನ್ನೇನು ಜಾಸ್ತಿ ತೊಗೋಬಾರ್ದು, ಇಲ್ಲಿಂದ ತೊಗೊಬಂದು ಇಲ್ಲಿ ಏನಿದೆ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಇಷ್ಟೇ ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇದು ಮಾಮೂಲಿ ಹಾಗೆ ಇರುತ್ತೆ. ಇಲ್ಲಿಂದ ಇದು ಅರ್ಧ ಇಂಚಿಗೆ ಇದು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಹೋಗುತ್ತಲ್ಲ ಅದಕ್ಕೆ. ಇಲ್ಲಿ ಕಪ್ಸ್ ಬರುತ್ತಲ್ಲ, ಡಾಟ್ ಬರುತ್ತಲ್ಲ ಅದಕ್ಕೆ ಇದು ಎಕ್ಸ್ಟ್ರಾ. ಓಕೆನಾ? ಮತ್ತು ಇಲ್ಲಿಂದ 1.5 ಇಂಚಿಗೆ ಕೆಳಗಡೆ ತಗೊಳ್ಳಿ. ಓಕೆನಾ? ಇಲ್ಲಿಂದ 1.5 ಇಂಚಿಗೆ ಹಿಂಗೆ ಕೆಳಗಡೆ ತಗೊಳ್ಳಿ. ಮತ್ತು ಇದನ್ನು ಇಲ್ಲಿಂದ ಇಲ್ಲೇನಿರುತ್ತೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಫೋಲ್ಡ್ ಮಾಡಿಬಿಟ್ಟು ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡಿಕೊಂಡ್ರೆ ಇದು ಡಾಟ್ ಪಾಯಿಂಟ್ ನಮಗೆ. ಓಕೆನಾ? ಇವಾಗ ಈ ಡಾಟ್ ಪಾಯಿಂಟಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು. ಇವಾಗ ಇದನ್ನ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇದೇನೇ ನಮಗೆ ಕಟೋರಿ ಬರೋದು. ಈ ರೀತಿ ನೋಡಿ, ಇಷ್ಟೇ. ಇಲ್ಲಿಂದ ಈ ರೀತಿ ತಗೊಳ್ಳಿ. ಇಲ್ಲಿಂದ ಮತ್ತೆ ನಮಗೆ ಇಲ್ಲಿಂದ 1 ಇಂಚು ಏನು ಮಧ್ಯ ಇದೆ, ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ? ಈ ರೀತಿ ತಗೊಂಡು ಇಲ್ಲಿ ಬಂದ್ಬಿಟ್ಟು ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಡಾಟ್ ಹಾಕೊಳ್ಳಿ. ಇದೇ ನಮ್ಗೆ ಡಾಟ್ ಪಾಯಿಂಟು. ಓಕೆನಾ? ಇದಿಷ್ಟು. ಇದಿಷ್ಟು ಆಯಿತು. ಇದಿಷ್ಟೇ ಕಟೋರಿ ಬ್ಲೌಸಲ್ಲಿ ಇದೊಂದು ಚೇಂಜಸ್ ಮಾಡ್ಕೋಬೇಕಾಗಿರೋದು ನೀವು. ಇನ್ನೇನು ಚೇಂಜಸ್ ಇರೋಲ್ಲ ಇದರಲ್ಲಿ. ಎಕ್ಸ್ಟ್ರಾ ಬಟ್ಟೆ ಬೇಕು ಇದಕ್ಕೆ, ಅದಕ್ಕೋಸ್ಕರನೇ ಈ ರೀತಿ ಕಟಿಂಗ್ಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳೋದು. ಓಕೆನಾ? ಈ ರೀತಿ ತಗೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲೇನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಇದು ಕ್ರಾಸ್ ಆಗಿರೋದ್ರಿಂದಲೇ ನಿಮಗೆ ಕಟೋರಿ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇದೇ ಪ್ಲಸ್ ಪಾಯಿಂಟ್ ಇದರಲ್ಲಿ. ಈ ರೀತಿ ಇಷ್ಟೇ. ಓಕೆನಾ? ಇದು ಸ್ಲೀವ್ಸ್ಗೆ ಬೇಕಾದ್ರೆ ಇನ್ನೂ ಒಂದ್ಸಲ ಹೇಳ್ಬಿಡ್ತೀನಿ. ಇದು ಈ ಕಡೆ 1 ಇಂಚು ತಗೊಳ್ಳಿ, ಈ ಕಡೆ 1.5 ಇಂಚು. ಓಕೆನಾ? ಇದಿಷ್ಟು ಆದಮೇಲೆ ಇಲ್ಲಿ ಮಧ್ಯ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚು ಮಾಡ್ಕೊಳ್ಳಿ. ಓಕೆನಾ? 1.5 ಇಂಚು ಇಲ್ಲಿ ಮಧ್ಯಕ್ಕೆ ಬಂದು ಇಲ್ಲಿ 1.5 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ಇಂಚು ತಗೊಳ್ಳಿ. ಡಾಟ್ಗೆ ಇಲ್ಲಿಗೆ 3.5 ಇಂಚು. ಓಕೆನಾ? ಇವಾಗ ಇದು ಡಾಟ್ ಪಾಯಿಂಟ್. ಇದಿಷ್ಟು ಕಟೋರಿ ಬ್ಲೌಸ್ನ ಕಟಿಂಗ್. ಇದೇ ಮೇನ್ ಕಟಿಂಗ್. ಓಕೆನಾ? ಇದಾಯಿತು. ಇವಾಗ ಸ್ಲೀವ್ಸ್ ಆಗುತ್ತೆ. ಮಾಮೂಲಿ ಕಮ್ಮಿ ಇದ್ದರೆ ಸಾಕಾಗುತ್ತೆ. ಓಕೆನಾ? ನಾನು ಚಿಕ್ಕದಾಗೆ ಇಡ್ತೀನಿ, ಜಾಸ್ತಿ ಲೆಂತ್ ಏನು ಇಡಲ್ಲ, ನಮ್ಮದೇ ಆಗಿರೋದ್ರಿಂದ ಕಮ್ಮಿನೇ ಇಡ್ತೀನಿ. ಓಕೆನಾ? ಇಲ್ಲಿ ಮಾಮೂಲಿ ಇಲ್ಲಿ 1 ಇಂಚ್ಗೆ ಫೋಲ್ಡ್ ಎಮ್ಮಿಂಗ್ ಮಾಡೋಕ್ಕೆ ಹೇಳ್ಬಿಡ್ತೀನಿ. 1 ಇಂಚು ಎಮ್ಮಿಂಗಿಗೆ. ಓಕೆನಾ? ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬಫ್ ಇದೆ, ನಂಗೆ ಬಫ್ ಬೇಡ, ಸುಮ್ಮನೆ ಹಂಗೆ ಇಟ್ಕೋತೀನಿ. ಓಕೆನಾ? ಈ ರೀತಿ ಇಟ್ಕೊಂಡು ಇದು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ತಗೋತೀನಿ. ಓಕೆನಾ? ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಇದು ಇವಾಗ ಇದು ಬಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸರಿಯಾಗಿದೆಯಾ ಅಂತ. ಈ ಥರ ಬ್ಯಾಕ್ ಪೀಸ್ ಇರುತ್ತಲ್ಲ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿದೆ. ಓಕೆನಾ? ಇಷ್ಟೇನೆ ಇದು ಸ್ಲೀವ್ಸು. ಕಟ್ ಮಾಡ್ಕೊಳ್ಳಿ. 2 ಪೀಸ್ ತಗೊಳ್ಳಿ.
2 ಪೀಸ್ ತಗೊಂಡು ಆಮೇಲೆ ಶೇಪ್ ತೆಗೀರಿ. ಇಷ್ಟೇ, ಓಕೆನಾ? ಇವಾಗ ಇಲ್ಲಿ ಮಾಮೂಲಿ ನ್ಯಾಚ್ ಹಾಕ್ಕೊಳ್ಳಿ, ಇಲ್ಲೂ ನ್ಯಾಚ್ ಹಾಕ್ಕೊಳ್ಳಿ, ಮಾಮೂಲಿ ಇಲ್ಲೂ ನ್ಯಾಚ್ ಹಾಕ್ಕೊಳ್ಳಿ. ಇದು ರೆಡಿ ಆಯಿತು, ಓಕೆನಾ? ಇದೇ ಕಟೋರಿ ಬ್ಲೌಸ್ ಕಟ್ಟಿಂಗ್. ಕಾಣಿಸ್ಲಿ ಅಂತಾನೆ ನಾನು ಸ್ವಲ್ಪ ವೈಟು ಬ್ಲ್ಯಾಕ್ ಬ್ಲೌಸೇ ತಗೊಂಡಿದ್ದೀನಿ, ಗೊತ್ತಾಗಲಿ ಅಂತ. ಇಲ್ಲಾಂದರೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರನೇ ತಗೊಂಡಿದ್ದೀನಿ, ಓಕೆನಾ? ಕರೆಕ್ಟಾಗಿ ಬರೆದು ಇದೇನು ಹೆಚ್ಚು ಕಮ್ಮಿ ಇರಲ್ಲ, ಇಲ್ಲಿ ಡಾಟಲ್ಲಿ ಹೋಗುತ್ತೆ, ಓಕೆನಾ? ಇದೇ ನಿಮಗೆ ಕಟೋರಿ, ಓಕೆನಾ? ಈ ರೀತಿ ರೆಡಿ ಆಯಿತು, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್